ಏ ಒಳ್ಳೆ ಮ್ಯಾಚ್ ಆಗುತ್ತೆ, ಒಳ್ಳೆ ಫೈಟ್ ಇರುತ್ತೆ ಅನ್ಕೊಂಡ್ರೆ ಒಳ್ಳೆ ಮ್ಯಾಚ್ ಆಗಿಲ್ಲ, ಮಜಾನೂ ಬಂದಿಲ್ಲ. ಹ್ಯೂಜ್ ಮಾರ್ಜಿನ್ ಇಂದ ವಿಕ್ಟರಿ ಪಡ್ಕೊಂಡಿರೋ ಜಿಟಿ 77 ರನ್ಸ್, ಲಿಟ್ರಲಿ 77 ರನ್ಸ್ ಮಾರ್ಜಿನ್ ಇಂದ ವಿನ್ ಆಗಿರೋದು. ಒನ್ ಸೈಡೆಡ್ ಮ್ಯಾಚ್ ಬಿಸಾಕ್ಬಿಟ್ರು ಅಂತ ಹೇಳ್ಬೋದು ಜಿಟಿಗೆ ಯೂಸ್ ಮಾರ್ಜಿನ್ ವಿಕ್ಟರಿ ಅವಶ್ಯಕತೆ ಇತ್ತು. ಅವ್ರದ್ದು ರನ್ ರೇಟ್ ಕಡಿಮೆ ಇತ್ತಲ್ವಾ, ಅದನ್ನ ಬೆಟರ್ ಮಾಡ್ಕೋಬೇಕಾದಾಗ ಈ ತರ ಒಂಥರ ಯೂಸ್ ಮಾರ್ಜಿನ್ ವಿಕ್ಟರಿ ಅವಶ್ಯಕತೆ ಇತ್ತು. ನೋಡಿ ಅವ್ರಿಗೆ ಈ ಮ್ಯಾಚ್ ಅಲ್ಲಿ ಬಂತು. RR ಒಂಥರ ದಾನ ಮಾಡಿದ್ರು ಅಂತ ಹೇಳ್ಬೋದು ನೆಟ್ ರನ್ ರೇಟ್ ನ ಜಿಟಿ ವಿನ್ ಆಗ್ತಾ ಇದ್ದಂಗೆ ಇವಾಗ ಬಂದಿರೋದು ಟಾಪ್ 2 ಪೊಸಿಷನ್ ಅಲ್ಲಿ ಬಂದಿದ್ದಾರೆ. ನಾನು ಹೇಳಿದ್ದೆ ಪ್ರಿವ್ಯೂ ವಿಡಿಯೋ ಮಾಡಬೇಕಾದಾಗ್ಲಿ ಹೇಳಿದ್ದೆ ಇವ್ರು ಟಾಪ್ 1 ಬರಕ್ಕಾಗಲ್ಲ. ಯಾಕಂದ್ರೆ ಅವ್ರು ಏನಾದ್ರು ಟಾಪ್ 1 ಬರ್ಬೇಕಾದ್ರೆ ಒಂಥರ ಇನ್ನೂ ಯೂಸ್ ಮಾರ್ಜಿನ್, ಡಬಲ್ ಯೂಸ್ ಮಾರ್ಜಿನ್ ಇಂದ ವಿಕ್ಟರಿ ಬೇಕಾಗಿತ್ತು. ಒಂದು 200 ಇಲ್ಲ 250 ಆ ತರ ಮಾರ್ಜಿನ್ ವಿಕ್ಟರಿ ಬಂದಿದ್ರೆ ಅವಾಗ ಫಸ್ಟ್ ಪ್ಲೇಸ್ ಹೋಗ್ತಾ ಇದ್ರು. ಬಟ್ ಹೇಳಿದ್ದೆ ಅದೇನಾದ್ರೂ ಯೂಸ್ ಮಾರ್ಜಿನ್ ಇಂದ ವಿಕ್ಟರಿ ಬಂದಿಲ್ಲ ಅಂದ್ರೆ ಸೆಕೆಂಡ್ ಪ್ಲೇಸ್ ಆದ್ರೂ ಸಿಕ್ಕುತ್ತಂತ. ಅದೇ ತರ ಸೆಕೆಂಡ್ ಪ್ಲೇಸ್ ಸಿಕ್ತು. ಇವಾಗ ನೋಡಿ ಅವ್ರು ಸೆಕೆಂಡ್ ಪ್ಲೇಸ್ ಬರ್ತಾ ಇದ್ದಂಗೆ ಇವಾಗ RCB ಎಲ್ಲಿಗೆ ಹೋಗಿದೆ ಅಂದ್ರೆ 4th ಪೊಸಿಷನ್ ಹೋಗಿದೆ. ಹೌದು, ಈ ಎರಡು ಟೀಮ್ ಅಲ್ಲಿ ಯಾವ್ದೇ ವಿನ್ ಆಗಿದ್ರು RCB 4th ಪೊಸಿಷನ್ ಗೆ ಹೋಗ್ತಾ ಇತ್ತು. ಅದೇ ತರ ಆಗಿದೆ. ಕನ್ಸಿಕ್ಯೂಟಿವ್ ವಿಕ್ಟರಿ ಪಡ್ಕೋತಾ ಇರೋ ಜಿಟಿ ನೋಡಿ ಲಾಸ್ಟ್ ಆಡಿರೋ 4 ಮ್ಯಾಚ್ ವಿನ್ ಆಗಿರೋದು. ಸೆಕೆಂಡ್ ಪ್ಲೇಸ್ ಯಾರು ಚೆನ್ನಾಗಿದೆ ಇಲ್ವೋ ಗೊತ್ತಿಲ್ಲ. KKR ಮತ್ತೆ ಜಿಟಿಗಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು. ನೋಡಿ ಫಸ್ಟ್ ಪ್ಲೇಸ್ ಅಲ್ಲೆಲ್ಲ ಯಾರ್ಯಾರು ಮಿಂಚ್ತಾ ಇದ್ರು ಅವರೆಲ್ಲ ಇವಾಗ ಸ್ಟ್ರಗಲ್ ಪಡ್ತಾ ಇದಾರೆ. ಫಸ್ಟ್ ಪ್ಲೇಸ್ ಅಲ್ಲಿ ಯಾರ್ಯಾರು ಸ್ಟ್ರಗಲ್ ಪಡ್ತಾ ಇದ್ರು ಅವರೆಲ್ಲ ಮಿಂಚ್ತಾ ಇದಾರೆ. KKR ಅಷ್ಟೇ, ನೋಡಿ ಜಿಟಿನೂ ಅಷ್ಟೇ ಸಖತ್ತಾಗಿ ಆಡ್ತಾ ಇದಾರೆ ಅಂತ ಹೇಳ್ಬೋದು. ನೋಡಿ ನಂಗೆ ಇನ್ನೂ ಜಿಟಿ ಕನ್ವಿನ್ಸಿಂಗ್ ಅನ್ಸ್ತಾನೆ ಇದೆ. ಇದೊಂಥರ ಭಯ ಹುಡ್ಸೋ ಟೀಮ್ ಅಂತಾನೆ ಅನ್ಸ್ತಾ ಇಲ್ಲ. ಏನಕ್ಕಂದ್ರೆ ನೋಡಿ ಬೌಲಿಂಗ್ ಒಪ್ಕೋತೀನಿ. ಬೌಲಿಂಗ್ ಒನ್ ಆಫ್ ದಿ ಬೆಸ್ಟ್ ಲೈನ್ ಅಪ್ ಇರೋದು ಜಿಟಿ ಕಡೆ ಸಖತ್ತಾಗಿ ಮಾಡ್ತಾ ಇದಾರೆ ಬೌಲಿಂಗ್ ಅಂತೂ. ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಅವ್ರ ಕಡೆ ವೀಕ್ನೆಸ್ ಇದೆ. ಅವ್ರದ್ದು ಟಾಪ್ ಹೆವಿ ಟೀಮ್, ಟಾಪ್ ಅಲ್ಲೇ ರನ್ಸ್ ಬರ್ತದೆ. ಅವ್ರನ್ನೇನಾದ್ರೂ ಬೇಗ ಅರ್ಲಿ ವಿಕೆಟ್ಸ್ ತಗೋಬಿಟ್ರೆ ಅವ್ರು ಸ್ವಲ್ಪ ಸ್ಟ್ರಗಲ್ ಪಡ್ತಾರೆ ಜಿಟಿ ಟೀಮ್. ಬಟ್ ನೋಡಿ ಟಾಪ್ 3ಲೇ ರನ್ಸ್ ಸ್ಕೋರ್ ಮಾಡ್ತಾರೆ, ಅವ್ರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಈ ತರ ವೀಕ್ನೆಸ್ ಇಟ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇವ್ರ ಕಡೆ ವೀಕ್ನೆಸ್ ಏನಂದ್ರೆ ಲೋಯರ್ ಆರ್ಡರ್, ಮಿಡ್ಲ್ ಆರ್ಡರ್ ಅಲ್ಲಿ ಅವ್ರ ಕಡೆ ರನ್ಸ್ ಬರ್ತಾ ಇಲ್ಲ. ಆದ್ರಿಂದ ಏನ್ ಮಾಡ್ತಾ ಇದ್ರು ಇವ್ರು ನೋಡಿ ಟಾಪ್ ಅಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ರು. ಏನು 1 ಮ್ಯಾಚ್ 2 ಮ್ಯಾಚ್ ಪ್ರತಿ ಮ್ಯಾಚ್ ಈ ತರ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದಾರೆ. ನಾನು ಯಾವ ಟೀಮ್ ಅಲ್ಲೂ ನೋಡಿಲ್ಲ ಈ ತರ ಕನ್ಸಿಸ್ಟೆಂಟ್ ಆಗಿ ಓಪನರ್ಸ್ ಆಡೋದು. ಸಖತ್ತಾಗಿ ಆಡ್ತಾ ಇದಾರೆ. ಟಾಪ್ 3ಲೇ ಒಬ್ರು ಆಡಿಲ್ಲ ಅಂದ್ರೂ ಇಬ್ಬರು ಪಕ್ಕ ಆಡ್ತಾರೆ. ಅಲ್ಲೇ ಮ್ಯಾಚ್ ನ ಆಲ್ಮೋಸ್ಟ್ ಅಲ್ಲಿ ಫಿನಿಶ್ ಮಾಡ್ಕೊಂಡು ಬಿಡ್ತಾರೆ. ಆ ರೇಂಜ್ ಆಡ್ತಾ ಇರೋದು. ಒಂಥರ ಒನ್ ಆಫ್ ದಿ ಬೆಸ್ಟ್ ಆಗಿ ಆಡ್ತಾ ಇದಾರೆ ಅಂತ ಹೇಳ್ಬೋದು ಜಿಟಿ. ಟಾಸ್ ವಿನ್ ಆಗೋದು RR ಅವ್ರು ಬೌಲಿಂಗ್ ತಗೋತಾರೆ, ಬ್ಯಾಟಿಂಗ್ ಆಡಕ್ ಬರೋದು ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್. ಯಾವಾಗ್ಲೂ ಅವ್ರು ಟಾಪ್ ಆರ್ಡರ್ ರನ್ಸ್ ಬಂದಾಗ ಈ ಮ್ಯಾಚ್ ಅಲ್ಲಿ ಅಷ್ಟೇ ಸಾಯಿ ಸುದರ್ಶನ್, ಶುಭ್ಮನ್ ಗಳ ಕಡೆಯಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. 118 ರನ್ಸ್ ಇವ್ರದ್ದು ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಮ್ಯಾಚ್ ಆಫ್ಟರ್ ಮ್ಯಾಚ್ ಒಂಥರ 100 ಪಾರ್ಟ್ನರ್ಶಿಪ್ ಇವ್ರಿಗೆ ಲೆಕ್ಕನೇ ಇಲ್ಲ. ಏನು ಅಷ್ಟು ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇರೋದು. ನಾನು ಯಾವ್ದೇ ಟೀಮ್ ಇಂದಾನು ನೋಡಿಲ್ಲ ಈ ತರ ಕನ್ಸಿಸ್ಟೆಂಟ್ ಆಗಿ ಆಡೋದು. ಇವ್ರ ಕಡೆ ಸಗದಾಗ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಇವ್ರದ್ದು ಹೇಳ್ಬೇಕಂದ್ರೆ ಪವರ್ ಪ್ಲೇ 6 ಓವರ್ 82 ರನ್ಸ್ ಸ್ಕೋರ್ ಮಾಡ್ತಾರೆ. ಅಲ್ಲೇ ಡಾಮಿನೇಟ್ ಮಾಡ್ಬಿಟ್ಟಿರ್ತಾರೆ. ಸುದರ್ಶನ್ 36 ಬಾಲಲ್ಲಿ 55 ರನ್ಸ್ ಸ್ಕೋರ್ ಮಾಡಿ ಔಟ್ ಆಗ್ತಾರೆ. ಅದಾದ್ಮೇಲೆ ಜಾಸ್ ಬಟ್ಲರ್ ಬರ್ತಾರೆ. ಅವ್ರ ಬ್ಯಾಟಿಂಗ್ ಅಷ್ಟೊಂದೇನು ರನ್ಸ್ ಬರಲ್ಲ, ಅವರು ಬೇಗನೆ ಔಟ್ ಆಗ್ಬಿಡ್ತಾರೆ. ಶುಭ್ಮನ್ ಗಿಲ್ ಕಡೆ 50 ಬರುತ್ತೆ. ಬಟ್ ಇವ್ರು 50+ ರನ್ಸ್ ಸ್ಕೋರ್ ಮಾಡಿದಾಗ ಒಂದು ಚಾನ್ಸ್ ಸಿಗುತ್ತೆ. ಎಟ್ಮೈರ್ ಏನೋ ಬಿಟ್ಬಿಡ್ತಾರೆ. ಅದನ್ನೇನಾದ್ರು ತಗೊಂಡಿದ್ರೆ ಇವ್ರು ಇನ್ನೂ ಕಡಿಮೆ ರನ್ಸ್ಗೆಲ್ಲ ರಿಸ್ಟ್ರಿಕ್ಟ್ ಮಾಡ್ಬೋದಾಯ್ತು. ಬಟ್ ಶುಭ್ಮನ್ ಗಿಲ್ಗೆ ಸ್ವಲ್ಪ ಲೈಫ್ ಕೊಟ್ಟರು. ಅವ್ರು ಅಲ್ಲಿ ಅದಾದ್ಮೇಲೆ ಒಂದು 22-30 ರನ್ಸ್ ನ ಸ್ಕೋರ್ ಮಾಡಿದ್ರು. ಶುಭ್ಮನ್ ಗಿಲ್ 44 ಬಾಲ್ಸ್ ಅಲ್ಲಿ 84 ರನ್ಸ್ ನ ಕಲೆ ಆಗ್ಬಿಟ್ಟು ಅದು ಔಟ್ ಆಗ್ತಾರೆ. ಅದಾದ್ಮೇಲೆ ನೋಡಿ ವಾಷಿಂಗ್ಟನ್ ಸುಂದರ್ ಸಖತ್ ಅಗ್ರೆಸಿವ್ ಆಗಿ ಆಡ್ತಾರೆ ಅಂತ ಹೇಳ್ಬೋದು. ಅವರು 20 ಬಾಲ್ಸ್ ಅಲ್ಲಿ 37 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಸಖತ್ ಅಗ್ರೆಸಿವ್ ಆಗಿ ಆಡ್ತಾರೆ. ರಾಹುಲ್ ತಿವಾಟಿ ಅವ್ರು 4 ಬಾಲಲ್ಲಿ 14 ಲಾಸ್ಟ್ ಓವರ್ ಬಂದು ಎಗ್ಗ ಮುಗ್ಗ ಇಟ್ರು ಅಂತಾನೆ ಹೇಳ್ಬೋದು. ನೋಡಿ ಶುಭ್ಮನ್ ಗಿಲ್ಗೆ ಏನಾದ್ರು ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ಇವ್ರು ಇನ್ನೂ ಕಡಿಮೆ ರನ್ಗೆ ರಿಸ್ಟ್ರಿಕ್ಟ್ ಮಾಡ್ಬೋದಾಯ್ತು. ಇವ್ರು ಟಾರ್ಗೆಟ್ ಕೊಟ್ಟಿರೋ 230 ಅಲ್ವಾ. ಏನಾದ್ರೂ ಅವ್ರು ಕ್ಯಾಚ್ ತಗೋಬಿಟ್ಟಿದ್ರೆ ಒಂದು 210 ಇಲ್ಲ 200ಗೆಲ್ಲ ಕಟ್ ಆಗ್ಬೋದಾಯ್ತು. ಬಟ್ ನೋಡಿ 200 ಚೇಂಜ್ ಮಾಡ್ಬೇಕಾದಾಗ ಡಿಫ್ರೆನ್ಸ್ ಇದೆ, 230ನ ಚೇಂಜ್ ಮಾಡಬೇಕಾದಾಗ ಡಿಫ್ರೆನ್ಸ್ ಇದೆ. ಸಖತ್ 200 ಒಂಥರ ಈಸಿಯಾಗಿ ಚೇಂಜಬಲ್ ಮಾಡ್ಬೋದು. ಬಟ್ 230 ಚೇಂಜಬಲ್ ಮಾಡ್ಬೋದು. ಬಟ್ ಇವಾಗ IPL ಇರೋ ಸ್ಟ್ಯಾಂಡರ್ಡ್ಸ್ಗೆಲ್ಲ ಇದು ಲೆಕ್ಕನೇ ಇಲ್ಲ. ಅದು ಬೇರೆ RR ಬೇರೆ ಸಖತ್ತಾಗಿ ಆಡ್ತಾರೆ. ಅವ್ರದ್ದು ಬ್ಯಾಟಿಂಗ್ ಲೈನ್ ಚೆನ್ನಾಗಿದೆ ಅಲ್ವಾ. ಅದರಿಂದ ಇದು ಏನು ಚೇಂಜಬಲ್ ಸ್ಕೋರೆ. ಬಟ್ ಆದ್ರೂ ಸ್ವಲ್ಪ ಕಷ್ಟನೇ. ಅದನ್ನ ಚೇಂಜ್ ಮಾಡಕ್ ಬರ್ತಾರೆ SSV ಜೈಸ್ವಾಲ್, ವೈಭವ್ ಸೂರ್ಯವಂಶಿ. ನೋಡಿ ವೈಭವ್ ಸೂರ್ಯವಂಶಿ ಯಾವ ತರ ಸ್ಟಾರ್ಟ್ ಮಾಡೋದು, ಸಖತ್ ಅಗ್ರೆಸಿವ್ ಆಗಿ ಆಡ್ತಾರೆ ಅಂತ ಹೇಳ್ಬೋದು. ಯಾರನ್ನೂ ಬಿಟ್ಟಿಲ್ಲ ಇನಿಷಿಯಲ್ 2 ಓವರ್ ಅಲ್ಲಿ. ಮೊಹಮ್ಮದ್ ಸಿರಾಜ್ನೂ ಬಿಟ್ಟಿಲ್ಲ, ಕಗಿಸರ್ ರಬಾಡನೂ ಬಿಟ್ಟಿಲ್ಲ. ಒಂಥರ ಬಿಸಾಗ್ಬಿಟ್ರು ಅಂತಾನೆ ಹೇಳ್ಬೋದು. ಇವ್ರು ಆಡ್ತಾ ಇದ್ದಿದ್ ರೀತಿ ನೋಡ್ಬಿಟ್ಟು ನಾನೆಲ್ಲೋ 15 ಓವರ್ಗೆ ಚೇಂಜ್ ಡೌನ್ ಮಾಡ್ಬಿಡ್ತಾರೆ ಅನ್ಕೊಂಡಿದ್ದೆ. ಆ ರೇಂಜ್ ಆಡ್ತಾ ಇದ್ದು. ಬಟ್ ಜಾಸ್ತಿ ಹೊತ್ತು ಇರಾಕ್ ಬಿಟ್ಟಿಲ್ಲ ಮೊಹಮ್ಮದ್ ಸಿರಾಜ್ 3ನೇ ಓವರ್ ಅಲ್ಲಿ ಬರ್ತಾರೆ. ಒಂಥರ ಕಿಕ್ ಬೌನ್ಸರ್ ನಾವು ಹಾಕ್ಬಿಟ್ಟು ಔಟ್ ಮಾಡ್ತಾರೆ. ನೋಡಿ ಇವರು ವೈಭವ್ ಸೂರ್ಯವಂಶಿ ಸ್ಟ್ರಗಲ್ ಪಟ್ಟಿರೋದಲ್ಲ ಅದ್ರಲ್ಲೇ. ಅದು ಸ್ಲೋ ಬೌನ್ಸರ್ ಹಾಕಿದ್ರೆ ಹೊಡೆದು ಬಿಡ್ತಾರೆ. ಕಿಕ್ ಬೌನ್ಸರ್ ಯಾವಾಗ ಹಾಕ್ತಾರೋ ಅವಾಗ ಸ್ವಲ್ಪ ಸ್ಟ್ರಗಲ್ ಪಡಿತಾರೆ. ಅದು ಏನು ತಲೆ ಮೇಲೆ ಇರಬೇಕು. ಆ ಸೈಡ್ ಈ ಸೈಡ್ ಇದ್ರೆ ಸಿಕ್ಸೆ. ತಲೆ ಮೇಲೆ ಕರೆಕ್ಟ್ ಆಗಿದ್ರೆ ಅವಾಗ ಕಂಟ್ರೋಲ್ ತಪ್ತಾರೆ. ಅವಾಗ ಕ್ಯಾಚ್ ನ ಕೊಡೋ ಸಾಧ್ಯತೆ ಇದೆ. ನೈಟ್ ಅದೇ ತರ ಆಗಿದ್ದು. ವೈಭವ್ ಸೂರ್ಯವಂಶಿ 16 ಬಾಲಲ್ಲಿ 36 ರನ್ಸ್ ನ ಸ್ಕೋರ್ ಮಾಡಿ ಅದು ಔಟ್ ಆಗ್ಬಿಡ್ತಾರೆ. ಅದಾದ ನೆಕ್ಸ್ಟ್ ಓವರ್ ಅಲ್ಲಿ SSV ಜೈಸ್ವಾಲ್ ಅಷ್ಟೇ ಕಗಿಸೋ ರಬಡಗೆ ಮೇಲೆ ಹೊಡೆದ್ಬಿಟ್ಟು ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ಬಿಟ್ಟು ಹೋಗ್ತಾರೆ. ಧ್ರುವ್ ಜುರೇಲ್ ಬರ್ತಾರೆ. ಅವ್ರ ಕಡೆಯಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ಕಾಗಲ್ಲ. ರಶೀದ್ ಖಾನ್ ಟಿನಿಂಗ್ ಅಂತ ವಿಕೆಟ್ ತೆಗಿತಾರೆ. ಚಿಮ್ರಾನ್ ಇಟ್ಮೈರ್ ಅಷ್ಟೇ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಕೊಡಕ್ಕಾಗಲ್ಲ. ಚಿಮ್ರಾನ್ ಇಟ್ಮೈರ್ ಆದ್ಮೇಲೆ ನೋಡಿ ಯಾವ ತರ ವಿಕೆಟ್ಸ್ ಕಳ್ಕೊಂಡ್ರ ಅಂದ್ರೆ ಹಿಂದಿಂದನೇ ವಿಕೆಟ್ಸ್ ಕಳ್ಕೊಬಿಟ್ಟಿದ್ದು. ಅದ್ರಲ್ಲಿ ರವೀಂದ್ರ ಜಡೇಜಾ ಸ್ವಲ್ಪ ಅವಾಗ ಒಂದ್ ಎಂಡಲ್ಲಿ ನಿಂತ್ಕೊಂಡು ಆಡ್ತಾ ಇದ್ರು. ಅವರು ಒಂದ್ ರೇಂಜ್ ಪರವಾಗಿಲ್ಲ ಚೆನ್ನಾಗಿ ಆಡಿದ್ರು. ಅವ್ರು ಆಡಿರೋ 25 ಬಾಲ್ಸ್ 38 ರನ್ಸ್ ಸ್ಕೋರ್ ಮಾಡಿರ್ತಾರೆ. ಅದಾದ್ಮೇಲೆ ಅವ್ರನ್ನು ಔಟ್ ಮಾಡೋದು ಯಾರಾದ್ರೆ ರಶೀದ್ ಖಾನ್ LBW ಔಟ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ನೋಡಿ ಡೆವಾನಿ ಪೆರಾರಿಯಾ ಮತ್ತೆ ಶುಭಮ್ ದುಬೆ ಇವ್ರ ಮೇಲೆ ಸ್ವಲ್ಪ ಹೋಪ್ ಇಟ್ಟಿರ್ತಾರೆ.
ಏನಕ್ಕಂದ್ರೆ ಡೊನಾಮನ್ ಪೆರಾರಿಯ ಇವ್ರು ಆಲ್ಮೋಸ್ಟ್ ಆಲ್ ಒಂಥರ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚಸ್ ನ ವಿನ್ ಮಾಡ್ಕೊಡಿದ್ದಾರೆ, ಆದ್ರಿಂದ ಇವ್ರ ಮೇಲೆ ಹೋಗ್ಬಿಟ್ಟಿದ್ರು. ಬಟ್ ಇವ್ರನ್ನು ಜಾಸ್ತಿ ಹೊತ್ತು ಇರಕ್ ಬಿಡಲ್ಲ ಇವರು ರಶೀದ್ ಖಾನ್. ಇವ್ರನ್ನ ಅಷ್ಟೇ ಟಿನಿಂಗ್ ಅಂತ ವಿಕೆಟ್ ತೆಗಿತಾರೆ ನೋಡಿ. ಇವತ್ತು ರಶೀದ್ ಖಾನ್ 4 ವಿಕೆಟ್ ತಗೊಂಡಿರೋದು. 4 ವಿಕೆಟ್ಸ್ ಅಲ್ಲಿ ಜಡೇಜಾ ಒಬ್ಬರೇ LBW ಆಗಿರೋದು. ಇನ್ನು 3 ಧ್ರುವ್ ಡೊನಾಮನ್ ಪೆರಾರಿಯಾ ಮತ್ತೆ ಶುಭಮ್ ದುಬೆ ಇವ್ರು 3 ಅಷ್ಟೇ ವಿಕೆಟ್ಸ್ ಟಿನಿಂಗ್ ಅಂತ ತಗೊಂಡ್ರು. ಒಂಥರ ಹಳೆ ರಶೀದ್ ಖಾನ್ ನೆನಪು ಮಾಡಿದ್ರು ಅಂತ ಹೇಳ್ಬೋದು. ಅದು ಇವ್ರಿಗೂ 33 ರನ್ಸ್ ಸ್ಕೋರ್ ಮಾಡಿದ್ರೆ ಇಲ್ಲ ಅಂತಲ್ಲ, ಬಟ್ ಆದ್ರೂ 4 ವಿಕೆಟ್ಸ್ ತಗೊಂಡಿರ ಸಖತ್ತಾಗಿ ಆಡ್ಸಿದಾರೆ ಅಂತ ಹೇಳ್ಬೋದು. ಇನ್ನೆಲ್ಲಿ ಲಾಸ್ಟ್ ಅಲ್ಲಿ ಶನಕ ಇರ್ತಾರೆ, ಶನಕ ಬಂದಾಗ 30 ಬಾಲ್ಸ್ 90 ರನ್ಸ್ ಬೇಕಾಗಿರುತ್ತೆ. ಇನ್ನೊಂದು ಕಾಮಿಡಿ ಸೀನ್ ಏನ್ ಗೊತ್ತಾ, ದರ್ಶನ್ ಶನಕ ಜೋಪ್ ಆರ್ಚರ್ ಆಡ್ತಾ ಇರ್ತಾರೆ, ಅವಾಗ ಜೋಪ್ ಆರ್ಚರ್ ಹೊಡಿತಾರೆ, ಬಟ್ ರನ್ ಓಡಲ್ಲ. ಪಾಪ ದರ್ಶನ್ ಶನಕ ಸ್ಟ್ರೈಕ್ ಬರಕ್ ನೋಡ್ತಾರೆ, ಜೋಪ್ ಆರ್ಚರ್ ಬಿಡಲ್ಲ, ನೀನ್ ಅಲ್ಲೇ ನಿಂತ್ಕೊ ಅಂತ ಆ ತರ ಆಡ್ತಾರೆ. ಅದ್ ಯಾವ ತರ ಅಂತ ಗೊತ್ತಿಲ್ಲ. ಇವ್ರು ನೋಡಿ ದರ್ಶನ್ ಶನಕ ಬ್ಯಾಟರು, ಇವ್ರು ಜೋಪ್ ಆರ್ಚರ್ ಬೌಲರ್ ಅಲ್ವಾ, ಇವ್ರು ಮೊರಪ್ಪ ಸ್ಟ್ರೈಕ್ ತಗೋಬೇಕಾಗಿರೋದು ದರ್ಶನ್ ಶನಕ. ನೋಡಿದ್ರೆ ಅವ್ರಿಗೆ ಕೊಡ್ತಾ ಇಲ್ಲ ಜೋಪ್ ಆರ್ಚರ್, ನೀನ್ ನಿಂತ್ಕ ನಾನು ಆಡ್ತೀನಿ ಅಂತ ಇದ್ ಮಾಡ್ದಂಗಿತ್ತು. ಒಂಥರ ಇದು ಕಾಮಿಡಿ ಅನ್ಸ್ತು. ಇನ್ನೇನು ಯಾರ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದಿಲ್ಲ, 152 ಗೆಲ್ಲ ಆಲ್ ಔಟ್ ಆದ್ರೂ 77 ಮಾರ್ಜಿನ್ ಇಂದ GT ವಿಕ್ಟರಿ ಪಡ್ಕೊಂತು. ಈ ತರ ಮ್ಯಾಚ್ ನೇ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಒಂಥರ ಟಾಪ್ ಅಲ್ಲಿ ಇರೋ ಟೀಮ್ಸ್ ಆಡ್ತಾ ಇದ್ದಾವೆ ಅಂದ್ರೆ ಯಾವ ತರ ಇರಬೇಕು, ಒಳ್ಳೆ ಫೈಟ್ ಇರಬೇಕು, ಒಂಥರ ಒಳ್ಳೆ ಮಜಾ ಬರ್ಬೇಕು. ಬಟ್ ಇವತ್ತು ಆ ತರ ಮಜಾ ಬರೋಂತ ಮ್ಯಾಚ್ ಆಗಿಲ್ಲ, ಒಳ್ಳೆ ಫೈಟ್ ಇದ್ದಿಲ್ಲ. ನಿಮ್ಗೆ ಯಾವ ತರ ಅನ್ಸ್ತು ಮ್ಯಾಚ್ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಬಾಯ್.